ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಯನ್ನು ವಿರೋಧಿಸಿ ಕಾವೇರಿ ಹಿತರಕ್ಷಣಾ ಸಮಿತಿ ಮಂಡ್ಯ ಜಿಲ್ಲೆಯ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆಯಿಂದಲೇ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಸ್ವಯಂ ಪ್ರೇರಣೆಯಿಂದ ಮುಚ್ಚಲಾಗಿದ್ದು ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಪೇಟೆ ಬೀದಿಯಲ್ಲೂ ವಹಿವಾಟು ಸ್ಥಗಿತಗೊಂಡಿದೆ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯ ವೇಳೆಗೆ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಜಿ ಮಾದೇಗೌಡ ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಧರಣಿ ನಡೆಯಲಿದೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೆಆರ್ಎಸ್ ಇಂದ ಹೊರಹರಿವು ಸಾಕಷ್ಟು ಹೆಚ್ಚಾಗ್ತಾ ಇರುವಂತದ್ದು ಆತಂಕಕ್ಕೆ ಕಾರಣವಾಗಿದೆ. ಎಷ್ಟು ನೀರು ಉಳ್ಕೊಂಡಿದೆ ಇವಾಗ? ಆ ಪ್ರತಿಮಾ ನಿಜವಾಗ್ಲೂ ಕೂಡ ಏನು ಮಂಡ್ಯ ಜಿಲ್ಲೆಯ ರೈತರು ಕೆರಳಿದ್ದಾರೆ ಅಂತ ಹೇಳ್ಬೋದು. ಮೊನ್ನೆ ಸುಪ್ರೀಂ ಕೋರ್ಟ್ ಪ್ರತಿನಿತ್ಯ 5 ದಿನಗಳ ಕಾಲ 10,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡುವಂತ ಒಂದು ಆದೇಶವನ್ನು ನೀಡಿತು. ಆದ್ರೆ ನಿನ್ನೆ ಕೂಡ ಮತ್ತೆ ಪುನಃ ಸಿಎಂಸಿ ಸಭೆಯಲ್ಲಿ ಒಂದು ನಿರ್ಧಾರ ಕೈಗೊಳ್ಳಲಾಯಿತು. ಇನ್ನು 12 ಟಿಎಂಸಿ ಅಷ್ಟು ನೀರು ತಮಿಳುನಾಡಿಗೆ ಹರಿಸಬೇಕು ಅಂತ. ಸೊ ಇದರಿಂದ ಮಂಡ್ಯ ಜಿಲ್ಲೆಯ ರೈತರು ಪುನಃ ಕೆರಳಿದ್ದಾರೆ ಅಂತ ಹೇಳ್ಬೋದು. ಏನು ಮೊನ್ನೆ ತನಕ ಕೆಆರ್ಎಸ್ ನಲ್ಲಿ 98 ಅಡಿಯಷ್ಟು ನೀರು ಸಂಗ್ರಹವಾಗಿತ್ತು. ಆದ್ರೆ ಈ 3 ದಿನದಲ್ಲಿ ಅಂದ್ರೆ ತಮಿಳುನಾಡಿಗೆ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ 95 ಅಡಿಗೆ ಕುಸಿದೆ. ಅಂದ್ರೆ ಸುಮಾರು ಏನು 4ರಿಂದ 5 ಅಡಿಗಳಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಈಗ ಏನು ಕೆಆರ್ಎಸ್ ಸುಮಾರು 14,000ದಷ್ಟು ಹೊರಹರಿವು ಹೋಗ್ತಾ ಇದೆ, ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಅಂದ್ರೆ ಈಗ ಇಲ್ಲಿ ನಮ್ಮ ಕೆಆರ್ಎಸ್ ನಲ್ಲಿ ಇರುವಂತದ್ದು ಕೇವಲ 12 ಟಿಎಂಸಿ ಅಷ್ಟು ನೀರು ಮಾತ್ರ. ಇದರಲ್ಲಿ ಉಳಿದಿರುವಂತಹ ಇದೇ ನೀರಲ್ಲಿ ಪುನಃ ನಮ್ಮ ಕಬ್ಬು ಮತ್ತೆ ಭತ್ತಕ್ಕೆ ಸುಮಾರು 25 ಟಿಎಂಸಿ ಅಷ್ಟು ನೀರು ಅವಶ್ಯಕತೆ ಇದೆ. ಆದ್ರೆ ಇಲ್ಲಿ ನಮಗೆ ಕಬ್ಬು ಮತ್ತೆ ಭತ್ತಕ್ಕೆ ಸುಮಾರು 13 ಟಿಎಂಸಿ ಅಷ್ಟು ನೀರಿನ ಕೊರತೆ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಟಿಎಂಸಿ ಏನು ತಮಿಳುನಾಡಿಗೆ 12 ಟಿಎಂಸಿ ನೀರು ಏನು ರವಾನೆ ಮಾಡಿದ್ರೆ ನಮ್ಗೆ ಇಲ್ಲಿ ಇರುವಂತದ್ದು ಶೂನ್ಯ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಅಕ್ಷರಶಃ ಕೆರಳಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಮತ್ತು ಈಗ ಏನು ಬಿಟ್ಟಿರುವಂತಹ ನೀರನ್ನು ನಿಲ್ಲಿಸಬೇಕೆನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅಲ್ಲಲ್ಲಿ ಬಸ್ ತಡೆ ಮಾಡ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಕೂಡ ತಡೆ ಮಾಡ್ತಾ ಇದ್ದಾರೆ. ಪ್ರತಿಮಾ, ಮಂಜುನಾಥ್, ಎಷ್ಟು ಗೇಟ್ಗಳಿಂದ ನೀರನ್ನ ಹೊರ ಬಿಡಲಾಗ್ತಾ ಇದೆ ಇವಾಗ? ಪ್ರತಿಮಾ ಏನು ಪ್ಲಸ್ 80 ಅಡಿ ಮಟ್ಟದ 4 ಗೇಟ್ಗಳ ಮೂಲಕ ಅಂದ್ರೆ 9, 10, 11, 12 ಹೀಗೆ ಎಲ್ಲ ಸುಮಾರು 4 ಗೇಟ್ಗಳ ಮೂಲಕ ಸುಮಾರು ಅಂದ್ರೆ ತಲಾ 2,500 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಅಂದ್ರೆ ಸುಮಾರು 14,500 ಕ್ಯೂಸೆಕ್ ನೀರು ಈಗ ತಮಿಳುನಾಡಿಗೆ ಹರಿದು ಹೋಗ್ತಾ ಇರುವಂತದ್ದು. ಸೊ ಇದು ನಿಜಕ್ಕೂ ಮಂಡ್ಯ ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈ ನೀರನ್ನು ನಿಲ್ಲಿಸಬೇಕು, ನಿಲ್ಲಿಸದೇ ಇರುವವರೆಗೂ ತಾವು ಯಾವುದೇ ಕಾರಣಕ್ಕೆ ಪ್ರತಿಭಟನೆಯನ್ನು ನಿಲ್ಲಿಸಿಲ್ಲ ಎನ್ನುವಂತ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಎಲ್ಲಾ ಕಡೆನೂ ಈಗ ಶ್ರೀರಂಗಪಟ್ಟಣ ಆಗಿರಬಹುದು, ಇಂಡುವಾಳ ಆಗಿರಬಹುದು, ನಂತರ ಮಾದರಳ್ಳಿ ಆಗಿರಬಹುದು, ಭೂತನಹೊಸೂರು ಆಗಿರಬಹುದು, ನಂತರ ಗೆಜ್ಜಲಗೆರೆ ಆಗಿರಬಹುದು, ಹೀಗೆ ಮೈಸೂರು ಬೆಂಗಳೂರು ಹೆದ್ದಾರಿ ಪ್ರತಿಯೊಂದು ಕಡೆ ರಸ್ತೆಗಳಲ್ಲಿ ನಡೀತಾ ಇದೆ. ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಪ್ರತಿಮಾ, ಮಂಜುನಾಥ್, ನಿಜಕ್ಕೂ ಬೆಳಗ್ಗೆಯಿಂದಲೇ ಮಂಡ್ಯ ಬಂದ್ ಆಗಿರುವಂತಹದ್ದು, ನೀವು ಹೇಳ್ತಾ ಇರುವಂತೆ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತ ಹೇಳ್ತಾ ಇದ್ರಿ. ಮಾದೇಗೌಡರ ನೇತೃತ್ವದಲ್ಲಿ ಹೋರಾಟದ ಹಾದಿ ಹೇಗೆ ಸಾಗುತ್ತಂತೆ ಮುಂದೆ? ಖಂಡಿತವಾಗಿಯೂ ಇದೊಂದು ತೀವ್ರ ಸ್ವರೂಪ ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ನಿನ್ನೆ ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂತಹ ಜಿ ಮಾದೇಗೌಡರು ಮಂಡ್ಯ ಜಿಲ್ಲೆ ಬಂದ್ಗೆ ಕರೆ ನೀಡಿದರು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಉತ್ತಮ ಪ್ರತಿಕ್ರಿಯೆ ಉಂಟಾಗ್ತಾ ಇದೆ. ಏನು ವಾಣಿಜ್ಯ ಕೇಂದ್ರ ಪ್ರಮುಖ ಕೇಂದ್ರವಾಗಿರುವಂತಹ ಪೇಟೆ ಬೀದಿ ಆಗಿರ್ಬೋದು, ವಿವಿ ರಸ್ತೆ ಆಗಿರ್ಬೋದು, RP ರಸ್ತೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಎಲ್ಲ ಅಂಗಡಿ ಮುಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಏನು ಬಂದ್ಗೆ ಏನು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾವಿಲ್ಲಿ ನೋಡಬಹುದು ಪ್ರಯಾಣಿಕರಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಹಾಗಾಗಿ ಪ್ರಯಾಣಿಕರು ಏನು ಬಸ್ಸಿಗಾಗಿ ಕಾಯ್ತಾ ಇರುವಂತದ್ದು. ಇದು ಮೈಸೂರು ಬೆಂಗಳೂರು ಹೆದ್ದಾರಿ ಸದಾ ಏನು ವಾಹನ ಸಂಚಾರದಿಂದ ಇರ್ತಿತ್ತು, ಆದ್ರೆ ಇವತ್ತು ವಿರಳವಾಗಿದೆ ವಾಹನ ಸಂಚಾರ. ಹಾಗಾಗಿ ಇವತ್ತು ಏನು ಈ ಒಂದು ಬಂದ್ ಎಫೆಕ್ಟ್ ಎಲ್ಲ ಸಾರ್ವಜನಿಕರ ಮೇಲೆ, ಇಡೀ ಕರ್ನಾಟಕ ರಾಜ್ಯದ ಮೇಲೆ ಬೀರುವಂತಹ ಎಲ್ಲ ಸಾಧ್ಯತೆಗಳಿದೆ. ಪ್ರತಿಮಾ.